ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲೇಡ್ಕ. ವೀಕ್ಷಕರೇ, ಜೆನ್ಜಿಗಳು ಬೀದಿಗೆ ಇಳಿದಿದ್ದಾರೆ. ಯಾರ ವಿರುದ್ಧ? ರಾಹುಲ್ ಇಟಲಿ ಮೋದಿಜಿ ವಿರುದ್ಧ ಬೀದಿಗೆ ಇಳಿರಿ ಅಂತ ಜೆನ್ಜಿಗಳಿಗೆ ಕರೆಯನ್ನ ಕೊಟ್ರೆ, ಇಲ್ಲಿ ಜೆನ್ಜಿಗಳು ಮಾಡ್ತಾ ಇರುವಂತದ್ದು ಏನು? ಇವತ್ತು ಕರ್ನಾಟಕದ ಧಾರವಾಡ ಯಾಕೆ ಪ್ರತಿಭಟನೆಯ ಜ್ವಾಲೆಯಲ್ಲಿ ಹೊತ್ತಿ ಉರಿತಾ ಇದೆ? ಅಲ್ಲೂ ಸುಳ್ಳನ್ನ ಹೇಳಿದ್ರು ಸಿದ್ದರಾಮಯ್ಯನವರು. ಏನ್ ಸುಳ್ಳು? ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಧಾರವಾಡ ಮತ್ತೆ ಹೊತ್ತಿ ಉರಿತಾ ಇದೆ. ಸರ್ಕಾರಿ ಉದ್ಯೋಗ ನೇಮಕಾತಿ ವಿಳಂಬದ ವಿರುದ್ಧ ವಿದ್ಯಾರ್ಥಿಗಳು ಮತ್ತೊಮ್ಮೆ ಬೀದಿಗೆ ಇಳಿದಿದ್ದಾರೆ. 2025ರಲ್ಲೂ ಬೀದಿಗೆ ಇಳಿದಿದ್ರು, ಈಗ ಮತ್ತೆ 2026ರಲ್ಲಿ ಬೀದಿಗೆ ಇಳಿದಿದ್ದಾರೆ. ಅಂದ್ರೆ ಯುವಕರ ಸಹನೆಯ ಕಟ್ಟೆ ಒಡೆದು ಹೋಗಿದೆ. ವರ್ಷಗಳಿಂದ ಪರೀಕ್ಷೆ, ಪ್ರಕಟಣೆ, ಫಲಿತಾಂಶ, ನೇಮಕಾತಿ ಎಲ್ಲ ಕೇವಲ ಕಾಗದದಲ್ಲಿ ಉಳ್ಕೊಂಡಿದೆ. ಇವತ್ತು ಧಾರವಾಡದಲ್ಲಿ ಯುವಕರು ಕೇಳ್ತಾ ಇದ್ದಾರೆ, ನಮ್ಮ ಉದ್ಯೋಗ ಎಲ್ಲಿ, ನಮ್ಮ ನೇಮಕಾತಿ ಯಾವಾಗ? ಅಂಡ್ ಯುವ ಶಕ್ತಿ ಗುಡುಗಿದ್ರೆ ಏನಾಗುತ್ತೆ, ಅವರ ತಾಳ್ಮೆಯ ಕಟ್ಟೆ ಒಡೆದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಧಾರವಾಡದಲ್ಲಿ ತೋರಿಸಿಕೊಟ್ಟಿದ್ದಾರೆ. ವೀಕ್ಷಕರ, ಶಿಕ್ಷಣ ಇಲಾಖೆಯಲ್ಲಿ ನೋಡಿದ್ರೆ 79,694 ಹುದ್ದೆಗಳು ಖಾಲಿ ಇದಾವೆ. ಆರೋಗ್ಯ ಅಥವಾ ವೈದ್ಯಕೀಯ ಶಿಕ್ಷಣದಲ್ಲಿ 37,572 ಹುದ್ದೆಗಳು ಖಾಲಿ ಇದಾವೆ. ಪಶುಸಂಗೋಪನಾ ಇಲಾಖೆಯಲ್ಲಿ 11,020 ಹುದ್ದೆಗಳು ಖಾಲಿ ಇದಾವೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ 8,525 ಹುದ್ದೆಗಳು ಖಾಲಿ ಇದಾವೆ. ಗ್ರಾಮೀಣಾಭಿವೃದ್ಧಿ ಅಥವಾ ಪಂಚಾಯತ್ ರಾಜ್ ಇಲಾಖೆಯಲ್ಲಿ 10,504 ಹುದ್ದೆಗಳು ಖಾಲಿ ಇದಾವೆ. ಕೃಷಿ ಇಲಾಖೆಯಲ್ಲಿ 6,876 ಹುದ್ದೆಗಳು. ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ 9,646 ಹುದ್ದೆಗಳು. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ 13,599 ಹುದ್ದೆಗಳು ಖಾಲಿ ಇದಾವೆ. ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದಾವೆ. ಹೇಳಿ ಸಿದ್ದರಾಮಯ್ಯನವರೇ, ನೇರ ನೇಮಕಾತಿ ಯಾವಾಗ ಮಾಡ್ತೀರಾ? ಅಂಡ್ ಯಾಕೆ ಮಾಡ್ತಾ ಇಲ್ಲ? ರಾಹುಲ್ ಇಟಲಿ ಅವರೇ, ನೀವೇ ಹೇಳಿರೋ ಹಾಗೆ ಜೆನ್ಜಿಗಳು ತಮ್ಮ ಮಾತನ್ನ ಕೇಳಿ ತಮ್ಮ ಹಕ್ಕಿಗೋಸ್ಕರ ಇವತ್ತು ಬೀದಿಗೆ ಇಳಿದಿದ್ದಾರೆ. ಕೇಳಿಸ್ತಾ ಇದೆಯಾ? ಆ ಜೆನ್ಜಿಗಳ ಧ್ವನಿ ಕೇಳಿಸ್ತಾ ಇದೆಯಾ? ಸಾವು ಬದುಕಿನಲ್ಲಿ ಹೋರಾಡ್ತಿದ್ದಾರೆ. ಎಲ್ಲವನ್ನು ತುಂಬಿ ತುಂಬಿ ಸಾಕಾಗಿ ಹೋಗಿದೆ. ಈ ಸರ್ಕಾರ ಕಾಲಕ್ಕೆ ಸಾಕಾಗಿ ಹೋಗಿದೆ. ಅಜ್ಜಿ ಪರಮೇಶ್ವರ್ ಅವರು ಹೇಳ್ತಾರೆ, ಇವತ್ ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ. ನಿದ್ದೆ ಮಾಡ್ತಿದ್ದಾರೆ ಅನ್ಸುತ್ತೆ. ಅದ ಕೈ ಸಾಕಾಗಿದೆ. ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನೋಟಿಫಿಕೇಶನ್ ಆಗುವವರಿಗೆ ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ್, ನೇಪಾಳ ಮಾಡಕ್ ನಮಗೂ ಇಷ್ಟ ಇಲ್ಲ. ಅದಕ್ಕಾಗಿ ಶಾಂತಯುತವಾಗಿ ಹೋರಾಟ ಮಾಡಕತ್ತೀವಿ. ಮುಂದೊಂದು ಇಲ್ಲೇನಾದ್ರೂ ಹೆಚ್ಚ ಕಡಿಮೆ ಆಯ್ತು ಅಂತಂದ್ರ ಮುಂದಿನ ದಿನಮಾನದಾಗ ನಾವು ವಿಧಾನಸೌಧ ಮುತ್ತಿ ಹಾಕ್ತಿವಿ. ನಾವು ಮುಖ್ಯಮಂತ್ರಿ, ನಾವು ಶಾಸಕರಾಗಬೇಕಂತ ಹೇಳಿ ಅವ್ರು ಹೋರಾಡ್ತಿದ್ರು ಹೊರತು ವಿದ್ಯಾರ್ಥಿಗಳಿಗೆ ಆಯ್ತು, ಅನ್ಎಂಪ್ಲಾಯ್ಮೆಂಟ್ ಆಯ್ತು, ಹೆಣ್ಮಕ್ಳಿಗೆ ಆಯ್ತು, ಎಷ್ಟೋ ಅತ್ಯಾಚಾರಗಳು ನಡೀತದೆ, ಎಷ್ಟೋ ಇವು ನಡೀತದ, ಅವ್ರು ಕೇರೆ ಮಾಡಬಲ್ರು. ಅಥವಾ ಆ ಧ್ವನಿ ಕೂಡ ನಿಮಗೆ ನರೇಂದರ್ ಸರೆಂಡರ್ ಅಂತಾನೆ ಕೇಳಿಸ್ತಾ ಇದೆಯಾ? ಕೇಳಿಸಬಹುದು ನಿಮಗೆ ಅಲ್ವಾ? ವೀಕ್ಷಕರ, ಸಿದ್ದರಾಮಯ್ಯನವರನ್ನ ಕೇಳಿದ್ರೆ ಇದೆಲ್ಲ ಬಿಜೆಪಿಯಿಂದಾನೇ ಆಗಿರೋದು ಅಂತ ಬಿಜೆಪಿ ಕಡೆಗೆ ಬೆರಳು ತೋರಿಸ್ತಾ ಇದ್ದಾರೆ. ನಾಚಿಕೆ ಆಗಲ್ವಾ? ನೀವು ಮುಖ್ಯಮಂತ್ರಿಗಳು ಈ ರಾಜ್ಯದ್ದು, ಯಾಕೆ ಮರ್ತು ಹೋಗ್ಬಿಡ್ತಾ? ನೀವೇನ್ ಮಾಡಿದೀರ ಅದನ್ನ ಹೇಳಿ. ಅಣ್ಣ, ನಿಮಗೆ ಆ ಯೋಗ್ಯತೆ ಇರೋದಕ್ಕೆ ಅಲ್ವಾ ಜನ ನಿಮ್ಮನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿ ಪಟ್ಟಕ್ಕೆ ಕೂರಿಸಿರೋದು? ಮುಖ್ಯಮಂತ್ರಿ ನೀವಾಗಿರೋದಕ್ಕೆ ಅಲ್ವಾ ಇವತ್ತು ನಿಮ್ಮನ್ನ ಕೇಳ್ತಾ ಇರುವಂತದ್ದು? ನೀವೇನ್ ಬಿಜೆಪಿ ಕಡೆಗೆ ತೋರಿಸ್ತಾ ಇದ್ದೀರಾ? ನೀವೇನ್ ಮಾಡಿದೀರಾ ಹೇಳಿ. ಅಣ್ಣದ್ರ ಮಧ್ಯದಲ್ಲಿ ಸುಳ್ಳು ಬೇರೆ ಹೇಳ್ತಾರೆ. ಏನು? ಸಿದ್ದರಾಮಯ್ಯನವರ ಪ್ರಕಾರ ಅವರ ಸರ್ಕಾರ ಬಂದಾಗಿಂದ 40,000ಕ್ಕೂ ಹೆಚ್ಚು ನೇಮಕಾತಿಗಳನ್ನ ಭರ್ತಿ ಮಾಡಿದ್ದಾರೆ. ಎಷ್ಟು? 40,000ಕ್ಕೂ ಹೆಚ್ಚು. ಅದು ಚಳಿಗಾಲದ ಅಧಿವೇಶನ ಆಯ್ತಲ್ವಾ? ಯಾವಾಗ? ಡಿಸೆಂಬರ್ 2025ರಲ್ಲಿ. ಆಗ ಇವರು ಸದನಕ್ಕೆ ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ 3 ವರ್ಷದಲ್ಲಿ 8,157 ಹುದ್ದೆಗಳ ನೇಮಕಾತಿ ಪೂರ್ಣ ಆಗಿದೆ ಅಂತ ಹೇಳಿದ್ರು. ಎಷ್ಟು? 3 ವರ್ಷದಲ್ಲಿ 8,157 ಹುದ್ದೆ ನೇಮಕಾತಿ ಪೂರ್ಣ ಆಗಿದೆ. 3,081 ಹುದ್ದೆ ನೇಮಕಾತಿ ಪ್ರಗತಿಯಲ್ಲಿ ಇದೆ ಅಂತ ಹೇಳಿದ್ರು. ಹಾಗಾದ್ರೆ ನೀವು ಸದನಕ್ಕೆ ಕೊಟ್ಟಿರುವಂತಹ ಆ ಮಾಹಿತಿ 8,157
ಅದು ನಿಜಾನ, ಅಥವಾ ಈಗ ಬೊಗಳ ಬಿಡ್ತಾ ಇರುವಂತಹ 40,000ಕ್ಕೂ ಹೆಚ್ಚು ನೇಮಕಾತಿ ಅದು ನಿಜಾನ? ಯಾವುದು ಸತ್ಯ ಸಿದ್ದರಾಮಯ್ಯನವರೇ? ಆ್ಯಂಡ್ ನೀವು ಯಾರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು? ಯಾರಿಗೆ? ವೀಕ್ಷಕರಿಂದ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ, ಬಿಜೆಪಿ ಖಾಲಿ ಹುದ್ದೆಗಳನ್ನ ಯಾಕೆ ತುಂಬಿಸ್ಲಿಲ್ಲ ಅಂತ. ಆಯ್ತಪ್ಪ, ಅವರದ್ದು ತಪ್ಪಿತ್ತಂತಲ್ವಾ ನಿಮ್ಗಳಿಗೆ ಜನ ವೋಟ್ ಮೇಲೆ ವೋಟ್ ಹಾಕಿದ್ದು, ನಿಮ್ಮ ಸರ್ಕಾರವನ್ನ ಆಯ್ಕೆ ಮಾಡಿದ್ದು. ನೀವೇನು ಮಾಡ್ತಾ ಇದ್ದೀರಾ ಈಗ ಹೇಳಿ. ಆಮೇಲೆ ಹೇಳ್ತಾರೆ ಸಮಸ್ಯೆಗಳು ತುಂಬಾ ಇದಾವೆ, ಅದಕ್ಕೆ ಅಲ್ವಾ ನಾವು ಯುವ ನಿಧಿಯಲ್ಲಿ 3,000 ಕೊಡ್ತಾ ಇರುವಂತದ್ದು ಅಂತ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಬಹಳ ತೊಂದರೆ ಇದೆ ಅಂತಾನೆ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ನೀವೇನು ಯುವ ಶಕ್ತಿಯನ್ನ ಭಿಕ್ಷೆ ಬೇಡರು ಅಂತ ಅಂದ್ಕೊಂಡಿದ್ದೀರಾ? ನಿಮಗೀಗ CM ಸೀಟಲ್ಲ ಯಾಕೆ ಬೇಕು? ನಿಮಗೆ ಯಾಕೆ ಅಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀರಾ? ತಿಂಗಳಿಗೆ ಇಷ್ಟು ಅಂತ ಸಿಗುತ್ತೆ ನಿಮಗೆ, ಸಾಕಲ್ವಾ ಅಷ್ಟು ಹಣ ಸಿಕ್ಕಿದ್ರೆ ಅಂತಂದ್ರೆ? ಓಕೆನಾ ನಿಮಗೆ? ಒಪ್ಕೊಳ್ಳುತ್ತೀರಾ? ಯುವಕರು ಹಗಲು ರಾತ್ರಿ ಓದ್ತಾ ಇರೋದು ಯಾಕೆ? ನಿಮ್ಮ ಈ 3,000ಕ್ಕ? ಅವರಿಗೆ ಅದರ ಅವಶ್ಯಕತೆ ಇಲ್ಲ. ಅವರು ಒಂದು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇರುವಂತದ್ದು. ಅಂಡ್ ನಿನ್ನ ಪ್ರತಿಭಟನೆಯಲ್ಲಿ ಹೇಳಿದ್ರಲ್ವಾ ಜನ್ಸಿಗಳು, ನಿಮ್ಮ ಮುಖಕ್ಕೆ ನಿಮ್ಮ ಯುವ ನಿಧಿ ನಿಮಗೆ ಇರಲಿ, ನಮಗೆ ಜಸ್ಟ್ ಒಂದು ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಟ್ಲೀಸ್ಟ್ 50% ಮಾಡಂದ್ರು ಸರ್ಕಾರ ಮಾಡ್ತಿಲ್ಲ. ಇವ್ರ ಚರ್ಮ ಎಂತದ್ದು? ಇವ್ರ ಮನೇಲಿ ಮಕ್ಕಳಿಲ್ವಾ? ಹೊಟ್ಟೆಗೆ ಅನ್ನ ತಿಂತಾರೆ. ನೀವೇ ಕೇಳಿ. ಅಲ್ಲ, ಅದೇ ಹೊಟ್ಟೆಗೆ ಅನ್ನ ತಿನ್ನಲ್ಲ. ಯಾಕಂದ್ರೆ ಪರೀಕ್ಷೆ ಬರೆಯುವಂತ ಯುವಕರು ಹಣವನ್ನ ಕೇಳ್ತಾ ಇಲ್ಲ ನಿಮ್ಮಿಂದ, ಅವರು ಅವಕಾಶವನ್ನ ಕೇಳ್ತಾ ಇದ್ದಾರೆ. ನಿಮ್ಮ ರಾಜಕೀಯ ಆರೋಪ ಪ್ರತ್ಯಾರೋಪ ನಿಮ್ಮಲ್ಲೇ ಇಟ್ಕೊಳ್ಳಿ. ಅಂಡ್ ಅದನ್ನ ಯುವ ಶಕ್ತಿ ಎಂಟರ್ಟೈನ್ ಮಾಡಿಕೊಂಡು ಕೂರಲ್ಲ. ಅವರಿಗೆ ಅದರ ಅವಶ್ಯಕತೆ ಇಲ್ಲ. ಯುವಕರಿಗೆ ಸ್ಪಷ್ಟ ಭರವಸೆಯನ್ನು ಕೊಡಿ. ಹುದ್ದೆ ಯಾವಾಗ ಭರ್ತಿ ಮಾಡ್ತೀರಾ, ನೇಮಕಾತಿ ಯಾವಾಗ ಆಗುತ್ತೆ. ವೀಕ್ಷಕರೇ, ನೀವು ನಮಗೆ ಭಿಕ್ಷೆ ಕೊಡುವಂತ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನಾವೇ ಭಿಕ್ಷೆಯನ್ನು ಕೊಡ್ತೀವಿ. ನಿಮ್ಮ ಫ್ರೀ ಬೀಸ್ ಯಾರಿಗೆ ಬೇಕ್ರಿ? ನಮಗೆ ಜಾಬ್ ಕೊಡಿ ಅಂತ ಯುವ ಶಕ್ತಿಯಲ್ಲಿ ಸಿಡಿದೆದ್ದಿದ್ದಾರೆ. ನಾನೇ ಪ್ರತಿಯೊಬ್ಬರ ನಾನೇ ಭಿಕ್ಷೆ ಬೇರೆ ಪ್ರತಿಯೊಂದು ಆಸ್ಪಿರೆಂಟ್ಸ್ ನಿಮ್ಗೆ ಎಷ್ಟು ಸಾವಿರ ಕೊಟ್ಟಬೇಕು ಹೇಳಿ. ನಾವು ಗೊತ್ತೀವಿ, ನೋಟಿಫಿಕೇಶನ್ ಪ್ರಾರಂಭ ಮಾಡಿ. ಇವಾಗಿಂದ ಹೇಳ್ಬೇಕು ಹೇಳಿ ನಿಮ್ಗೆ. ಯುವ ಶಕ್ತಿಯ ಆ ಕೋಪ ಹೇಗಿತ್ತು ಅಂತಂದ್ರೆ, ಅವ್ರು ಹೇಳ್ತಾರೆ ಪ್ರತಿ ಬಾರಿ ಗಾಂಧಿ ಮಾರ್ಗವನ್ನು ಅನುಸರಿಸೋದಕ್ಕಾಗಲ್ಲ ನಮಗೆ. ನೀವು ನೋಟಿಫಿಕೇಶನ್ ಹೊರಡಿಸದೆ ಇದ್ರೆ ಭಗತ್ ಸಿಂಗ್ ಅವರ ಹಾಗೆ ಮೀಸೆಯನ್ನ ತಿರುವಿ ಸರ್ಕಾರವನ್ನೇ ಎದುರಿಸ್ತೀವಿ. ಈ ಮಾತು ಬರ್ತಾ ಇದೆ ಅಂತಂದ್ರೆ ಇದು ಹಿಂಸೆಗೆ ಕರೆಯನ್ನು ಕೊಡ್ತಾ ಇರುವಂತದ್ದಲ್ಲ. ಇದು ತಾಳ್ಮೆ ಮುಗಿದಿದೆ, ಅವರ ತಾಳ್ಮೆಯ ಕಟ್ಟೆ ಒಡೆದಿದೆ ಅಂತ ಅರ್ಥ. ಅಂಡ್ ಈಗ ಸರ್ಕಾರ ಆಯ್ಕೆ ಮಾಡ್ಕೊಳ್ಬೇಕು. ಬೇಡಿಕೆಯನ್ನ ಈಡೇರಿಸಿ ಶಾಂತಿಯ ಹಾದಿಯನ್ನ ಆಯ್ಕೆ ಮಾಡೋದಾ, ಅಥವಾ ಈ ಜನ್ಜಿ ಆಕ್ರೋಶದ ಅಲೆಯನ್ನ ಎದುರಿಸೋದಾ? ಕರ್ನಾಟಕವನ್ನ ಮತ್ತೊಂದು ಬಾಂಗ್ಲಾದೇಶ ಅಥವಾ ನೇಪಾಳ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಾ? ಆಯ್ಕೆ ಸರ್ಕಾರದ ಕೈಯಲ್ಲಿದೆ. ಯಾಕಂತಂದ್ರೆ ಯುವಕರು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನೇಪಾಳದಲ್ಲಿ ನಡೆದ ಹಾಗೆ ಜನ್ಜಿ ನೇತೃತ್ವದ ಕ್ರಾಂತಿಯನ್ನ ಮಾಡ್ತೀವಿ. ಕರ್ನಾಟಕದ ಯುವಕರು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು ಇವತ್ತು ಸಿದ್ದರಾಮಯ್ಯನವರೇ. ಇದು ಹೋರಾಟ ನೇಪಾಳದಲ್ಲಿ ಆದಂತ ಜಂಜಿ ಹೋರಾಟ ಮುಖಾಂತರ ಮಾಡ್ಬೇಕಂತ ಮಾಡಿದೀವಿ. ಇನ್ನೂ ಕೆಲವೇ ದಿನಗಳಲ್ಲಿ ಏನಾದರೂ ನೋಟಿಫಿಕೇಶನ್ ಮಾಡಲಿಲ್ಲಪ್ಪ ಅಂದ್ರೆ ಇದಕ್ಕಿಂತ ನೇರವಾಗಿ ವಿಧಾನಸೌಧ ಮುಕ್ತಿ ಆಗುವಂತ ಕೆಲಸ ಮಾಡ್ತಿದ್ವಿ ಹೋರಾಟ. ದಯವಿಟ್ಟು ಎಲ್ಲ ಮಿನಿಸ್ಟರ್ಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿ ವಿನಂತಿ. ಏನಪ್ಪ 5 ವರ್ಷ ಆಯ್ತು ನಾವು ಏನು ಕಲ್ಪನೆ ಮಾಡಿದೆ. ಒಬ್ಬ ವಿದ್ಯಾರ್ಥಿಗಳಲ್ಲಿ ಧಾರವಾಡದಲ್ಲಿರುವಂಥ 8,000 ರೂಪಾಯಿ ಖರ್ಚು ಬರ್ತೈತಿ. ಇವ್ರು ಕೊಡುವಂಥ 2,000 ರೂಪಾಯಿ ಅದು ಮುಖ ತೋರಿಸ್ತಾರೆ, ಅವ್ರಿಗೆ ಹಾಕ್ತೀರ ಅಪ್ಪರಿಗೆ ಹಾಕ್ತೀರ ಅಂತ 2,000 ರೂಪಾಯಿ ಖರ್ಚಾಗುತ್ತಾ. ಮೊನ್ನೆ 2.5 ವರ್ಷ ನಾವು ಇದರಲ್ಲಿ ಹಾವೇರಿಯಲ್ಲಿ ಮಾಡಿದ್ವಿ ಅಟ್ಕೆ ಖರ್ಚು ಮಾಡ್ತಾರೆ. 224 MLಗಳು ನೀವು ಸ್ವತಃ ದುಡ್ಡು ಹಾಕಿ ಕಾಲ್ಪರ್ ಮಾಡಿ ಅಂತ ಹೇಳ್ತೀವಿ ನಾವು ಎಲ್ಲರಿಗೆ. ದುಡ್ಡು ಹಾಕ್ಬೇಕು. ಹಾಂ, 5,000 ಕೋಟಿ ಹಗರಣ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಆ ದುಡ್ಡಲ್ಲಿ ಹೊತ್ತು ಯಾರು ಕ್ವಶನ್ ಮಾಡ್ತಾ ಇಲ್ಲ. ಅಪೋಸಿಟ್ ಪಾರ್ಟಿ ಆದಂತ ಎಷ್ಟು ದುಡ್ಡು ಹೋಗಿದೆ. ಅಪೋಸಿಟ್ ಪಾರ್ಟಿ ಆದಂತ ಬಿಜೆಪಿ ಪಕ್ಷ ಹೆಡ್ಲೈನ್ ಬರ್ತಿದೆ, ಬಿಜೆಪಿ ಬರೋದ್. ಇದು ಬಿಜೆಪಿ ಬರೋದ್ ಬಿಟ್ರೆ ಎಲ್ಲ ಜಂಜಿ ಪ್ರೊಟೆಸ್ಟ್. ಇದು ನೋಟಿಫಿಕೇಶನ್ ಹೊರಬರದೆ ಇದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ.
ಅಂಡ್ ಇದು ರಾಜಕೀಯ ಪಕ್ಷದ ಪ್ರತಿಭಟನೆ ಅಲ್ಲ, ಇದು ಜೆನ್ಜಿಗಳ ಹೋರಾಟ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಹಗರಣ ಮಾಡಿದ್ರಲ್ವಾ, ಆ ಹಣ ಎಲ್ಲಿದೆ? SC ST ಹಣ ನುಂಗಿದ್ರಲ್ವಾ, ಎಲ್ಲಿದೆ? ನಮ್ಮ ನೇಮಕಾತಿ ಯಾವಾಗ? ನಮಗೆ ಹುದ್ದೆ ಎಲ್ಲಿದೆ? ಪ್ರತಿ ವಿಚಾರವನ್ನ ಕೂಡ ಪಾಯಿಂಟ್ ಬೈ ಪಾಯಿಂಟ್ ಯುವ ಶಕ್ತಿ ಗಮನಿಸ್ತಾ ಇದೆ ಅಂಡ್ ಕೇಳ್ತಾ ಇದ್ದಾರೆ. ನಿನ್ನೆ ಪ್ರತಿಭಟನೆಯಲ್ಲಿ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಏನು ಉತ್ತರವನ್ನ ಕೊಡ್ತೀರಾ ಸಿದ್ದರಾಮಯ್ಯನವರೇ? 5,000 ಕೋಟಿ ಹಗರಣ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಆ ದುಡ್ಡಲ್ಲಿ ಹೊತ್ತು ಯಾರು ಕ್ವಶನ್ ಮಾಡ್ತಾ ಇಲ್ಲ. ಅಪೋಸಿಟ್ ಪಾರ್ಟಿ ಆದಂತ ಎಷ್ಟು ದುಡ್ಡು ಹೋಗಿದೆ. ಅಪೋಸಿಟ್ ಪಾರ್ಟಿ ಆದಂತ ಬಿಜೆಪಿ ಪಕ್ಷ ಹೆಡ್ಲೈನ್ ಬರ್ತಿದೆ, ಬಿಜೆಪಿ ಬರೋದ್. ಇದು ಬಿಜೆಪಿ ಬರೋದ್ ಎಲ್ಲ ಜಂಜಿ ಪ್ರೊಟೆಸ್ಟ್ ಇದು. ವೀಕ್ಷಕರು, ಇವತ್ತು ಯುವಕರು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ನಮಗೆ ಕರ್ನಾಟಕ ಮತ್ತೊಂದು ಬಾಂಗ್ಲಾದೇಶ ಅಥವಾ ಮತ್ತೊಂದು ನೇಪಾಳ ಆಗುವಂಥದ್ದು ಬೇಡ, ಅದಕ್ಕೆ ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಮುಂದೆ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ. ಬೇಡಿಕೆ ಈಡೇರದೆ ಇದ್ರೆ ಇವರು ಸಚಿವ ಸ್ಥಾನ ಬೇಕು, ಶಾಸಕ ಸ್ಥಾನ ಬೇಕು ಅಂತ ಹೋರಾಡ್ತಾ ಇದ್ದಾರೆ, ಇಲ್ಲಿ ಬಡ್ದಾಡ್ಕೊಳ್ತಾ ಇದ್ದಾರೆ. ನಾವು ಇವರಿಗೆ ಕಾಣಿಸ್ತಾನೆ ಇಲ್ಲ, ನಮ್ಮನ್ನೆಲ್ಲ ಕೇರೆ ಮಾಡಲ್ಲ. ಹೀಗೆ ಯುವ ಶಕ್ತಿಯ ತಾಳ್ಮೆಯ ಕಟ್ಟೆ ಒಡೆದು ಪ್ರತಿಯೊಂದನ್ನು ಕೂಡ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಕರ್ನಾಟಕವನ್ನ ಇನ್ನೊಂದು ಬಾಂಗ್ಲಾದೇಶ ನೇಪಾಳ ಮಾಡಕ್ ನಮಗೂ ಇಷ್ಟ ಇಲ್ಲ, ಅದಕ್ಕಾಗಿ ಶಾಂತಿಯುತವಾಗಿ ಹೋರಾಟ ಮಾಡಕತ್ತೀವಿ. ಮುಂದೊಂದು ಇಲ್ಲಿ ಏನಾದ್ರೂ ಹೆಚ್ಚ ಕಡಿಮೆ ಆಯ್ತು ಅಂತಂದ್ರ ಮುಂದಿನ ದಿನಮಾನದಾಗ ನಾವು ವಿಧಾನಸೌಧ ಮುತ್ತಿ ಹಾಕ್ತಿವಿ. ನಾವು ಮುಖ್ಯಮಂತ್ರಿ, ನಾವು ಶಾಸಕರಾಗಬೇಕಂತ ಹೇಳಿ ಅವ್ರು ಹೋರಾಡ್ತಿದ್ರು ಹೊರತು ವಿದ್ಯಾರ್ಥಿಗಳಿಗಾಯ್ತು, ಅನ್ಎಂಪ್ಲಾಯ್ಮೆಂಟ್ ಆಯ್ತು, ಹೆಣ್ಮಕ್ಳಿಗಾಯ್ತು, ಎಷ್ಟೋ ಅತ್ಯಾಚಾರಗಳು ನಡೀತಿದೆ, ಎಷ್ಟೋ ಇವು ನಡೀತಿದ, ಅವ್ರು ಕೇರೆ ಮಾಡಬಲ್ರು. ನಾನು ಹೇಳುವಂಥದ್ದು ಯುವಕರ ಈ ಕಿಚ್ಚು ಇದು ಹೊತ್ತಿ ಉರಿದು ಕರ್ನಾಟಕದಲ್ಲಿ ಹರಡೋ ಮುನ್ನ ಸಿದ್ದರಾಮಯ್ಯನವರ ನೇಮಕಾತಿಯನ್ನು ಆರಂಭ ಮಾಡಿ. ಇತ್ತೀಚೆಗೆ ರಾಹುಲ್ ಇಟಲಿ ಜೆನ್ಜಿಗಳು ಪ್ರಧಾನಿ ನರೇಂದ್ರ ಮೋದಿಜಿ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತ ಕರೆಯನ್ನು ಕೊಟ್ಟಿದ್ರು ಅಲ್ವಾ? ಆದರೆ ಜೆನ್ಜಿಗಳನ್ನ ರಾಜಕೀಯ ಆಯುಧವಾಗಿ ಬಳಸೋದಕ್ಕೆ ಪ್ರಯತ್ನ ಪಟ್ಟಂತಹ ರಾಹುಲ್ ಇಟಲಿ ಗ್ಯಾಂಗ್ಗೆ ಕರ್ನಾಟಕ ಧಾರವಾಡದ ಯುವ ಶಕ್ತಿ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದೆ. ಅಂಡ್ ಈ ಯುವಕರ ಕೋಪ ನಿಮ್ಮ ರಾಜಕೀಯವನ್ನ ಕೂಡ ಮೀರಿರುವಂಥದ್ದು. ಆ ತಾಳ್ಮೆಯ ಕಟ್ಟೆ ಒಡೆದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ಹಾಗಾಗಿ ಇನ್ನು ಮುಂದೆ ಏನು ಮಾಡ್ತೀರಾ ಅನ್ನುವಂಥದ್ದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿ. ಈಗ ಉಳ್ಕೊಂಡಿರುವಂಥ ಪ್ರಶ್ನೆ ಒಂದೇ, ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ ಅಥವಾ ಯುವಕರ ಹೋರಾಟ ಇನ್ನೂ ಭಾರಿ ಸ್ವರೂಪವನ್ನ ಪಡೆಯುತ್ತಾ? ಅಥವಾ ಸಿದ್ದರಾಮಯ್ಯನವರು ಇರಲಿ ನಮ್ಮ ಕರ್ನಾಟಕ ಕೂಡ ಮತ್ತೊಂದು ನೇಪಾಳ ಅಥವಾ ಬಾಂಗ್ಲಾದೇಶ ಆಗಲಿ ಅಂತ ಸುಮ್ಮನೆ ಕೂರ್ತಾರ? ನನಗೆ CM ಸೀಟ್ ಇದ್ರೆ ಸಾಕಲ್ವಾ ಸಿದ್ದರಾಮಯ್ಯನವರಿಗೆ? ಏನಾಗುತ್ತೆ ನೋಡೋಣ. ನೀವೇನಂತೀರ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.